ಚಿಮ್ಮುತ್ತ ಓಡಿವೆ ಜಿಂಕೆಗಳು, ಜಿಗಿದಾಡುತ್ತನಲಿದಿವೆ ನವಿಲುಗಳು. ಆಹಾಹಾ ಓಹೋ, ಮುಗಿಲನ್ನು ಚುಂಬಿಸುವ ಆಸೆಯಲ್ಲಿ ತೂಗಾಡುತ್ತ ನಿಂತ ಮರಗಳಲ್ಲಿ ಹಾರುತ್ತಿವೆ ಬಾನಾಡಿಗಳು, ಎದೆಯಲ್ಲಿ ಸಂತಸದ ಹೊನಲು. ಇದು ವನ್ಯ ಮೃಗಗಳ ಲೋಕವೋ, ಈ ಭೂಮಿಗೆ ಇಳಿದ ನಾಕವೋ. ಓಹೋ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಯೂಟ್ಯೂಬ್ ಗೆಳತಿ ಆಶಾರಾಣಿ ಮಲೆನಾಡು ಹುಡುಗಿ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಏನು ಇಷ್ಟೊಂದು ಹಿಂಡಾಗಿ ಜಿಂಕೆಗಳು ಆಟಾಡ್ತಾ ಇದೆ, ಜಿಗಿತಾಡ್ತಾ ಇದೆ, ಕುಣಿತಾ ಇದೆ, ಆಹಾರ ತಿಂತಾ ಇದೆ. ಎಷ್ಟು ಖುಷಿಯಾಗುತ್ತೆ ಅಲ್ಲ. ಇದೊಂದು ಮನಮೋಹಕವಾದ ದೃಶ್ಯ. ಸುಂದರವಾದ ಕಾಡಿನಲ್ಲಿ ಈ ಹಿಂಡು ಜಿಂಕೆಗಳನ್ನು ನೋಡೋದೇ ಒಂದು ಖುಷಿ, ಸಂತೋಷದ ವಿಷಯ. ಫ್ರೆಂಡ್ಸ್, ಇದು ಎಲ್ಲಿ ಅಂತೇಳಿ ನಿಮಗೊಂದು ಕ್ವಶನ್ ಮಾರ್ಕ್ ಆಯ್ತಲ್ಲ. ಸ್ನೇಹಿತರೆ, ಇದು ವೀರಪ್ಪನ ವಾಸ ಮಾಡ್ತಾ ಇದ್ನಲ್ವ, ಸತ್ಯಮಂಗಲಂ ಕಾಡು, ದಟ್ಟವಾದ ಕಾಡು. ಕೇರಳ, ತಮಿಳುನಾಡು ಹಾಗೂ ನಮ್ಮ ಕರ್ನಾಟಕ ಮೂರೂ ರಾಜ್ಯಗಳಿಗೆ ಹೊಂದಿಕೊಂಡಂತಿರುವಂತಹ ಬಹುದೊಡ್ಡ ದಟ್ಟವಾದ ಕಾಡು ನಮ್ಮ ಸತ್ಯಮಂಗಲಂ ಕಾಡು. ಇಲ್ಲಿಯೇ ವೀರಪ್ಪನ್ ವಾಸ ಮಾಡ್ತಾ ಇದ್ದಿದ್ದು. ಈ ಕಾಡಿನ ಸೌಂದರ್ಯ ನೋಡಲಿಕ್ಕಂತೂ ಮನಮೋಹಕವಾದ ದೃಶ್ಯ ಸ್ನೇಹಿತರೆ. ಇದು ಕಾಡಿನಲ್ಲಿ ಹೋಗೋರಿಗೆ ಮಾತ್ರ ಇದು ಕಾಣಿಸುತ್ತೆ. ನಾನು ಇತ್ತೀಚೆಗೆ ಸತ್ಯಮಂಗಲಂ ಕಾಡಿನ ಮೂಲಕ ನಾನು ಕೊಯಮತ್ತೂರಿಗೆ ಹೋಗುವಾಗ ಈ ಅದ್ಭುತವಾದ ದೃಶ್ಯವನ್ನು ನೋಡಿದೆ. ಈ ದೃಶ್ಯ ನಿಮಗೂ ತೋರಿಸ್ಲಿಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಏನನ್ನಿಸ್ತು ಅಂತ ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್. ಜೊತೆಗೆ ನನ್ನ ಚಾನಲ್ಗೆ ಯಾರು ಫಸ್ಟ್ ಟೈಮ್ ಬಂದಿದ್ದೀರಾ, ನನ್ನ ವಿಡಿಯೋವನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೋಡಿದ್ರಲ್ಲ, ಎಷ್ಟು ದಟ್ಟವಾದ ಕಾಡು. ನಾವು ಮೇಲೆ ಒಂದು ತುದಿ ಒಂದು ಪಾಯಿಂಟಿಂದ ನಿಂತು ಈ ವಿಡಿಯೋ ಮಾಡ್ತಾ ಇರೋದು. ಅಲ್ಲಿಂದ ನಿಂತು ನೋಡಿದ್ರೆ ಫ್ರೆಂಡ್ಸ್, ಎಲ್ಲಿ ನೆಲ ಭೂಮಿ ಎಲ್ಲಿ ಕಾಣುತ್ತೆ? ಎಲ್ಲೂ ಇಲ್ಲ. ಒಂದು ಅಂಗೈಯಷ್ಟಗಲ ಭೂಮಿನೂ ಕಾಣಿಸ್ದೇ ಇರುವಷ್ಟು ದೊಡ್ಡ ಮರಗಳು ದಟ್ಟವಾಗಿ ಬೆಳೆದು ನಿಂತಿದೆ. ಈ ದಟ್ಟತೆಯನ್ನು ಉಪಯೋಗಿಸ್ಕೊಂಡವನೇ ವೀರಪ್ಪನ್ ಇದನ್ನು ತನ್ನ ಸಾಮ್ರಾಜ್ಯ ಮಾಡ್ಕೊಂಡ್ಬಿಟ್ಟಿದ್ದ. ಇಲ್ಲಿ ಎಷ್ಟೆಲ್ಲ ಕ್ರೂರತೆ ನಡೆದಿದೆ ಈ ಸುಂದರವಾದ ಪ್ರದೇಶದಲ್ಲಿ. ಈ ಸುಂದರವಾದ ಪ್ರಕೃತಿ ಮಡಿಲಿನಲ್ಲಿ ಆ ಸೌಂದರ್ಯವನ್ನು ಸವಿಲಿಕ್ಕೆ ನಮಗೆ ಎಷ್ಟೋ ವರ್ಷಗಳ ಕಾಲ ಆಗಲಿಲ್ಲ. ಕಾರಣ ವೀರಪ್ಪನಿಂದ. ಇಲ್ಲಿ ಎಂತೆಂಥ ಘೋರ ಕೃತ್ಯಗಳು ನಡೆದಿದೆ, ಎಷ್ಟು ಅನಾಚಾರಗಳು ನಡೆದಿದೆ. ಕೆಟ್ಟದಕ್ಕೆ ಯಾವತ್ತೂ ಅಂತ್ಯ ಇದ್ದೇ ಇರುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ಅವನ ಅಂತ್ಯ ಆದಮೇಲಿಂದ ನಮಗೆ ಈ ಕಾಡು ವೀರಪ್ಪನಿರೋವರೆಗೂ ಭಯಾನಕವಾಗಿ ಕಾಣಿಸ್ತಾ ಇತ್ತು. ಯಾಕೆಂದರೆ ಅವನು ಅಷ್ಟು ಭಯಾನಕವಾಗಿ ಇದನ್ನು ಉಪಯೋಗಿಸ್ಕೊಳ್ತಾ ಇದ್ದ. ಅವನ ಕಾಲಾನಂತರ, ಆ ದುಷ್ಟ ಶಕ್ತಿ ಅಳಿದ ನಂತರ ಇದೇ ಕಾಡು ನಮಗೆ ಈಗ ಸೌಂದರ್ಯವಾಗಿ ಕಾಣಿಸ್ತಾ ಇದೆ, ಸುಂದರವಾಗಿ ಕಾಣಿಸ್ತಾ ಇದೆ, ಮನಮೋಹಕವಾಗಿ ಕಾಣಿಸ್ತಾ ಇದೆ. ಇಷ್ಟೇ ವ್ಯತ್ಯಾಸ ಅಲ್ವಾ? ಮನುಷ್ಯನಲ್ಲಿ ಕ್ರೂರತೆ ಇದ್ದಾಗ ಅವನು ಎಷ್ಟೇ ಸುಂದರನಾಗಿದ್ದರೂ ಸಹ ಅದು ಕ್ರೂರತೆಯಾಗಿ ರಾಕ್ಷಸತ್ವವಾಗಿ ಕಾಣಿಸುತ್ತೆ. ಮನುಷ್ಯನಲ್ಲಿ ತಾಮಸ ಗುಣ ಇದ್ದಾಗ ಅದು ಎಷ್ಟೇ ಕುರೂಪಿ ಅಂತ ಹೇಳದೇ ಇದ್ದರೂ, ಅಷ್ಟು ಸೌಂದರ್ಯ ಅಲ್ಲದಿದ್ದರೂ ಅದು ತುಂಬ ಸುಂದರವಾಗಿ ಕಾಣುತ್ತೆ. ಇದೇ ಸ್ನೇಹಿತರೆ ಪ್ರಕೃತಿಯು ನಮಗೆ ನೀಡಿರುವಂತಹ ಒಂದು ಮನೋಭಾವನೆ.
ಈ ಸುಂದರ ಪ್ರಕೃತಿ ರಮಣೀಯವಾದ ಸ್ಥಳ ಸತ್ಯಮಂಗಲಂ ಕಾಡು. ಇಲ್ಲೇ ಪಕ್ಕದಲ್ಲೇ ಸತ್ಯಮಂಗಲಂ ಅನ್ನುವ ಒಂದು ಪಟ್ಟಣ ಇದೆ. ಇದು ಪಶ್ಚಿಮ ಘಟ್ಟಗಳ ತಪ್ಪಲಿನಲ್ಲಿ ಕಾವೇರಿ ನದಿಯ ಉಪನದಿಯಾದ ಭವಾನಿ ನದಿಯ ದಡದಲ್ಲಿದೆ. ಇದು ಈರೋಡ್ ಜಿಲ್ಲೆಯಿಂದ ಸುಮಾರು ಈರೋಡ್ ಪಟ್ಟಣದಿಂದ ಸುಮಾರು 65 ಕಿಲೋಮೀಟರ್, ತಿರುಪೂರ್ನಿಂದ ಸುಮಾರು 58 ಕಿಲೋಮೀಟರ್ ಮತ್ತು ಕೊಯಮತ್ತೂರಿನಿಂದ ಸುಮಾರು 70 ಕಿಲೋಮೀಟರ್ ದೂರದಲ್ಲಿದೆ ಈ ಸತ್ಯಮಂಗಲಂ ಕಾಡು. ಈ ಸತ್ಯಮಂಗಲಂ ಕಾಡಿನ ಒಂದು ಭೌಗೋಳಿಕ ವ್ಯವಸ್ಥೆ ಹೇಳಬೇಕು ಅಂತಂದರೆ, ಇದು ಪಶ್ಚಿಮ ಘಟ್ಟಗಳ ದಕ್ಷಿಣ ಭಾಗದಲ್ಲಿ ನೆಲೆಗೊಂಡಿದೆ. ಇದು ನೀಲಗಿರಿ ಪರ್ವತಗಳಿಂದ ಪೂರ್ವಕ್ಕೆ ವಿಸ್ತಾರಗೊಂಡಿದೆ. ಇದು ಕರ್ನಾಟಕದ ರಾಜ್ಯದ ಗಡಿ ಸಮೀಪದಲ್ಲಿದೆ. ಇಲ್ಲಿ ಸುಮಾರು ಇಳಿಜಾರಿನ ಭೂಮಿಯಿಂದ ಆವೃತ ಆಗಿದೆ. ಇದು ಅನೇಕ ದಟ್ಟ ಮರಗಳಿಂದ ಕೂಡಿದೆ, ಅನೇಕ ಕಾಡು ಪ್ರಾಣಿಗಳಿಂದ ಕೂಡಿದೆ ಸ್ನೇಹಿತರೆ. ಈ ಭವಾನಿ ನದಿ ಇದೆಯಲ್ಲ, ಇದು ಈ ಕಾಡಿನ ಮಧ್ಯಭಾಗದಿಂದ ಪಶ್ಚಿಮದಿಂದ ಪೂರ್ವಕ್ಕೆ ಹರಿಯುತ್ತೆ. ನದಿಯ ಎರಡೂ ಬದಿಗಳಲ್ಲಿ ಕೃಷಿಗೆ ಆಧಾರಿತವಾದ ಭೂಮಿಗಳು ಪ್ರಧಾನವಾಗಿದೆ. ಇಲ್ಲಿ ಆನೆಗಳ ಹಿಂಡು ತುಂಬ. ಹಾಗಾಗಿಯೇ ವೀರಪ್ಪನ್ ಆನೆಗಳ ದಂತಗಳನ್ನು ಕದಿಲಿಕ್ಕೆ ಈ ಕಾಡನ್ನು ಸೇರಿಕೊಂಡಿದ್ದು. ಆತ ಚಿಕ್ಕ ಹುಡುಗ ಇದ್ದಾಗ ಯಾವುದೋ ಕಾರಣಕ್ಕೆ ಆ ಕಾಡಿನಲ್ಲಿ ತಪ್ಪಿಸ್ಕೊಳ್ತಾನೆ. ಆ ನಂತರ ಆ ಕಾಡಿನ ಒಳಗಡೆ ಮಧ್ಯಭಾಗದಲ್ಲಿ ದಂತಚೋರರು ಇದ್ರು. ಆನೆಯ ದಂತಚೋರರು ಜೊತೆಗೆ ಶ್ರೀಗಂಧದ ಚೋರರು. ನಮ್ಮದು ಶ್ರೀಗಂಧಗಳ ಬೀಡು, ನಮ್ಮ ಕರ್ನಾಟಕ ಶ್ರೀಗಂಧಗಳ ನಾಡು, ಸುವಾಸನೆಯ ಬೀಡು. ಅಲ್ಲಿ ಸೇರಿಕೊಂಡು ಅವನು ಬಹುದೊಡ್ಡ ದಂತಚೋರ ಆಗ್ತಾನೆ. ಅನೇಕ ಪ್ರಾಣಿಗಳು ಇಲ್ಲಿ ನೆಲೆಗೊಂಡಿದೆ. ಇಲ್ಲಿ ಪ್ರಾಣಿಗಳು ಇದ್ದಷ್ಟು ಅಲ್ಲಿ ಗುದ್ದಾಟನೂ ಇದ್ದೇ ಇರುತ್ತೆ. ಬಹುಶಃ ಜಿಂಕೆಗಳು ಹೊಡೆದಾಡಿಕೊಂಡು ಒಂದು ಜಿಂಕೆ ಇಲ್ಲಿ ಮರಣ ಇಪ್ಪಿರಬಹುದು ಅಂತೇಳಿ ನಾವು ಅಂದ್ಕೊಂಡ್ವಿ. ಯಾವುದೋ ಒಂದಲ್ಲಿ ಇದಾಗಿತ್ತು. ಇಂತಹ ಸುಂದರ ಕಾಡನ್ನು ರಕ್ತ ಚರಿತ್ರೆ ಮಾಡಿದಂಥವನು ವೀರಪ್ಪನ್. ಈ ಸೌಂದರ್ಯವನ್ನೇ ಅಳಿಸಿ ಹಾಕಿದ್ದಂಥವನು ವೀರಪ್ಪನ್. ಅವನ ರಕ್ತ ಚರಿತ್ರೆ ಮುಗಿದ ಮೇಲೆ ಇದರ ಸೌಂದರ್ಯ ಅತಿ ಹೆಚ್ಚಾಗಿ ಪ್ರಕೃತಿ ನಮಗೆ ತೋರಿಸ್ತಾ ಇದೆ ಸ್ನೇಹಿತರೆ. ಈ ಸತ್ಯಮಂಗಲಂ ಅರಣ್ಯದ ಒಂದು ಭಾಗವನ್ನು 2008ರಲ್ಲಿ ವನ್ಯಜೀವಿ ಅಭಯಾರಣ್ಯ ಅಂತ ಹೇಳಿ, ಹಾಗೂ 2013ರಲ್ಲಿ ಹುಲಿ ಸಂರಕ್ಷಿತ ಪ್ರದೇಶ ಅಂತೇಳಿ ಘೋಷಣೆ ಮಾಡಲಾಗಿದೆ. ಇಲ್ಲಿ ಅನೇಕ ಹುಲಿಗಳಿರೋದು ಸಹ ಕಂಡುಬಂದಿದೆ. ಜೊತೆಗೆ ಸ್ನೇಹಿತರೆ, ಇಲ್ಲಿ 6 ಗಂಟೆಯ ನಂತರ ಯಾವುದೇ ವಾಹನ ಹೋಗಲಿಕ್ಕೆ ಬಿಡಲ್ಲ. ಯಾಕೆಂದರೆ 6 ಗಂಟೆಯ ನಂತರ ಹುಲಿಗಳು, ಚಿರತೆಗಳು, ಕಾಡೆಮ್ಮೆಗಳು, ಜಿಂಕೆಗಳು ಒಂದು ರೋಡಿಂದ ಇನ್ನೊಂದು ರೋಡನ್ನು ದಾಟ್ತಾ ಇರುತ್ತೆ, ಈ ಕಾಡಿಂದ ಆ ಕಾಡಿಗೆ. ಹಾಗಾಗಿ ಸತ್ಯಮಂಗಲವನ್ನು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972ರ ಅಡಿಯಲ್ಲಿ ಮೀಸಲು ಅರಣ್ಯ ಅಂತ ಹೇಳಿ ಘೋಷಣೆ ಮಾಡಿದ್ರು. ಇದು ಕರ್ನಾಟಕದ ನೆರೆಯ ಚಾಮರಾಜನಗರ ಜಿಲ್ಲೆಯಲ್ಲಿ ಉತ್ತರಕ್ಕೆ ಬಿಳಿಗಿರಿ ರಂಗನ ದೇವಾಲಯ, ಬಿಳಿಗಿರಿ ರಂಗನ ಬೆಟ್ಟ ಇದೆ. ವನ್ಯಜೀವಿ ಅಭಯಾರಣ್ಯಕ್ಕೆ ಹೊಂದಿಕೊಂಡಂತೆ ಇದೆ. ಮತ್ತು ಆನೆಗಳ ಚಲನೆಗೆ ಪ್ರಮುಖ ಕಾಲುದಾರಿಯನ್ನು ನಿರ್ಮಿಸಲಾಗಿದೆ. 2009ರ ವನ್ಯಜೀವಿ ಸಮೀಕ್ಷೆಯು ಆ ಪ್ರದೇಶದಲ್ಲಿ ಸರಿಸುಮಾರು 10 ಬಂಗಾಳದ ಹುಲಿಗಳನ್ನು, 866 ಭಾರತೀಯ ಆನೆಗಳನ್ನು, 672 ಗೌರ್ಗಳನ್ನು ಮತ್ತು 27 ಚಿರತೆಗಳನ್ನು ಪಟ್ಟಿ ಮಾಡಿಯಲ್ಲಿ ಬಿಡಲಾಗಿದೆ. 2348ರಲ್ಲಿ ಮಚ್ಚೆಯುಳ್ಳ ಜಿಂಕೆ, 1068 ಕೃಷ್ಣ ಮೃಗ ಜಿಂಕೆಗಳನ್ನು, 304 ಸಾಂಬಾರು ಜಿಂಕೆಗಳನ್ನು, 77 ಬೊಗಳುವ ಜಿಂಕೆಗಳನ್ನು ಮತ್ತು 4 ಕೊಂಬಿನ ಹುಲ್ಲೆಗಳನ್ನು, 843 ಕಾಡು ಹಂದಿಗಳನ್ನು, 43 ಸೋಮಾರಿ ಕರಡಿಗಳು ಮತ್ತು 15 ಪಟ್ಟೆ ಕತ್ತೆ ಕಿರುವ ಸೇರಿದಂತೆ 4 ಹೆಚ್ಚುವರಿ ಕೊಂಬಿನ ಹುಲ್ಲೆಗಳನ್ನು ಸಮೀಕ್ಷೆ ತಂಡವು ಇಲ್ಲಿ ಗಮನಿಸಿದೆ. ಮೋಯಾರ್ ನದಿಯ ಸಮೀಪ ಇರುವ ಸ್ಥಳದಲ್ಲಿ ಪ್ರಸಿದ್ಧ ಕಾಡು ಎಮ್ಮೆಗಳ ಹಿಂಡುಗಳನ್ನು ಸಹ ನಾವು ಇಲ್ಲಿ ಕಾಣಬಹುದು. ಸ್ನೇಹಿತರೆ, ನೋಡಿದ್ರಲ್ಲ ಸುಂದರವಾದ ಸತ್ಯಮಂಗಲಂ ಕಾಡು.
ಈ ಕಾಡಿನ ಅಧಿದೇವತೆ, ಗ್ರಾಮ ದೇವತೆಯೇ ನಮ್ಮ ಬನ್ನಾರಿ ಅಮ್ಮ. ಬನ್ನಾರಿ ಅಮ್ಮನ ವಿಡಿಯೋವನ್ನು ನಾನು ಆಲ್ರೆಡಿ ನನ್ನ ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೀನಿ. ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕಳಿಸ್ತೀನಿ ನೋಡಿ. ತುಂಬ ಶಕ್ತಿಶಾಲಿ ದೇವತೆ. ಈ ಕಾಡಿನ ಕಿರು ಪರಿಚಯವನ್ನು ನಿಮಗೆ ನಾನು ಮಾಡಿಕೊಟ್ಟಿದ್ದೀನಿ. ಹೇಗನ್ನಿಸ್ತು ನನ್ನ ಈ ವಿಡಿಯೋ, ಈ ಕಾಡು ಹೇಗನ್ನಿಸ್ತು ಅಂತ ಹೇಳಿ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಸತ್ಯಮಂಗಲಂ ಕಾಡು ವೀಕ್ಷಿಸಿದ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು.